ಹಲೋ ಫ್ರೆಂಡ್ಸ್, ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಅವರೆಕಾಳು ಸಾಂಬಾರು ಮಾಡುವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಬೇಕಾಗುವ ಸಾಮಗ್ರಿ: ಅವರೆಕಾಯಿ ಸುಳಿದಿಟ್ಕೊಂಡು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ನೋಡಿ. ಮತ್ತು ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಅವೆಲ್ಲ ರುಬ್ಕೊಂಡಿದ್ದೀನಿ. ಮಸಾಲೆನ ಮಿಕ್ಸಿಲಿ ನುಣ್ಣಗೆ ರುಬ್ಕೊಬೇಕು. ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೀನಿ, ನೆಕ್ಸ್ಟ್ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ನೆಕ್ಸ್ಟ್ ಬಂದ್ಬಿಟ್ಟು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಧನಿಯಾ ಪುಡಿ ಬೇಕಾಗುತ್ತೆ ಸಾಂಬಾರಿಗೆ. ಸಾಂಬಾರು ಪುಡಿ ಎಷ್ಟು ಹಾಕ್ತೀವಿ ಅದು ಸಮನಾಗಿ ಹಾಕ್ಬೋದು. ಮತ್ತು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಸಾಸಿವೆ, ಜೀರಿಗೆ, ನೆಕ್ಸ್ಟು ಎಣ್ಣೆ, ನೆಕ್ಸ್ಟು ಉಪ್ಪು, ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಚಿಕನ್ ಮಸಾಲ, ಇಷ್ಟು ಸಾಮಗ್ರಿ ಬೇಕಾಗುತ್ತೆ. ಮಾಡುವ ವಿಧಾನ ನೋಡೋಣ ಬನ್ನಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಬಿಟ್ಟಿದ್ದೀನಿ ನಾನು. ಎಣ್ಣೆ ಕಾದಿಂದೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಸಿಡ್ದಿಂದೆ ಕರಿಬೇವು ಹಾಕೋಣ ನೋಡಿ. ಸಾಸಿವೆ ಜೀರಿಗೆ ಸಿಡ್ದಿಂದೆ ಕರಿಬೇವು ಹಾಕ್ತೀನಿ ನೋಡಿ. ಈ ಥರ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕಡೆ ಆಗಿಬಿಟ್ಟಿರುತ್ತೆ, ಅವಾಗ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫಸ್ಟಿಗೆ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಅವರೆಕಾಳು ಹಾಕೋಣ. ಇದು ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಬೇಯಿಸಬೇಕು. ಆವಾಗ ಸಾಂಬಾರು ಆದಮೇಲೆ ಒಂದೊಂದ್ಸಲ ಸಾಂಬಾರಲ್ಲಿ ಬೆಂದಿರಲ್ಲ ಕಾಳು, ಸೊ ಅದಕ್ಕೆ. ಮತ್ತು ಇವಾಗ ಅದ್ರ ಜೊತೆ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಆಲೂಗಡ್ಡೆ ಮತ್ತು ಕಾಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಜೊತೆಗೆ ಬೇಯಿಸಬೇಕು. ತುಂಬ ರುಚಿಯಾಗಿರುತ್ತೆ ಮತ್ತು ಬೆಂದು ಇರುತ್ತೆ. ಮತ್ತು ಈಗ ಟೊಮೊಟೊ ಹಾಕೋಣ ನೋಡಿ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ, ಟೊಮೊಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಯಾಕಂದರೆ ಬೇಗ ಬೇಯುತ್ತೆ. ಸೊ ರುಬ್ಬಿರೋ ಅಂಥ ಖಾರವನ್ನು ಹಾಕ್ತಾಯಿದ್ದೀನಿ ನೋಡಿ. ರುಬ್ಬಿರೋವಂಥ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಅದ್ರ ಜೊತೆಗೆ ನೀರು ಫಸ್ಟಿಗೆ ಏನು ಹಾಕೋಕೆ ಹೋಗ್ಬಿಡಿ. ಖಾರ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹತ್ಕೊಳ್ಳುತ್ತೆ, ಖಾರ ಎಲ್ಲ ಟೇಸ್ಟಾಗಿ ಹತ್ಕೊಳ್ಳುತ್ತೆ ಕಾಳಿಗೆಲ್ಲ. ನೆಕ್ಸ್ಟು ನೀರು ಹಾಕೋಣ. ನಾವು ಜಾರಲ್ಲಿ ಏನು ರುಬ್ಬಿರ್ತೀವಿ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೇಕು. ಮತ್ತು ಸಾಂಬಾರು ಪುಡಿ ಹಾಕ್ತೆ, ಮತ್ತು ಧನಿಯಾ ಪುಡಿ ಹಾಕ್ತೆ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನಾನು ಜಾಸ್ತಿ ಹಾಕಿಲ್ಲ ನೋಡಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಅಳತೆ ತಕ್ಕನಾಗಿ ನೀರು ಹಾಕೋಣ ನೋಡಿ ಫ್ರೆಂಡ್ಸ್. ಕುಕ್ಕರ್ ಮುಚ್ಚಿಟ್ಟಿದ್ದೀನಿ. 3 ವಿಸಲ್ ಕುಕ್ಕಿದ್ರೆ ಸಾಂಬಾರು ಆಗುತ್ತೆ ನೋಡಿ. ಸಾಂಬಾರು ರೆಡಿ ಆಯಿತು, ಕುದೀತಾ ಇದೆ. ಸ್ಮೆಲ್ ತುಂಬ ಗಮ್ ಅಂತ ಇದೆ. ಈ ರೀತಿ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಸಾಂಬಾರು. ಇಷ್ಟೇ ಈಸಿಯಾಗಿ. ಥ್ಯಾಂಕ್ ಯು ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.